ಈಗಾಗ್ಲೇ ಎಲ್ರಿಗೂ ಗೊತ್ತಿರೋ ವಿಚಾರ, ನೀವು ಒಂದು ವೃದ್ಧಾಶ್ರಮವನ್ನ ನಡೆಸ್ತಾ ಇದ್ದೀರಾ. ಈ ವೃದ್ಧಾಶ್ರಮವನ್ನ ಕಾನ್ಸೆಪ್ಟ್ ನಿಮಗೆ ಯಾವಾಗ ಮೈಂಡ್ಗೆ ಹೊಳಿತು? ಯಾಕೆ ನೀವು ವೃದ್ಧಾಶ್ರಮವನ್ನ ನಡೆಸ್ತಾ ಇದ್ದೀರಾ? ಇದು ಕಾನ್ಸೆಪ್ಟ್ ಅಂತ ಆಗಲ್ಲ, ಇದು ಒಂದು ಕರ್ತವ್ಯ ಅಂತ ಆಗುತ್ತೆ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ಬೇಕಾದಂತ ಒಂದು ಮಾನವೀಯತೆ ಅಷ್ಟೇ. ಯಾಕಂದ್ರೆ ಇವತ್ತು ಬೀದಿಯಲ್ಲಿ ಸಾವಿರಾರು ಜನ ಊಟ ತಿಂಡಿ ನೀರು ಇಲ್ಲದೆ ನರಳಾಡಿ ಸಾಯ್ತಾ ಇದ್ದಾರೆ. ಸೊ ಅಂತವ್ರಿಗೆ ನಾವೇನಾದ್ರೂ ಆಸರೆ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಶುರು ಮಾಡಿದಂತ ಸಂಸ್ಥೆ ಜನಸ್ನೇಹಿ ಸಂಸ್ಥೆ. ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಇವತ್ತು ಕರ್ನಾಟಕದಲ್ಲಿ ಏನಾದ್ರೂ ಒಂದಷ್ಟು ಗುರುತಿಸ್ಕೊಂಡಿದೆ ಅಂದ್ರೆ ಅದು ಜನರ ಪ್ರೀತಿ, ಜನರ ಆಶೀರ್ವಾದದಿಂದ ಇವತ್ತೊಂದು ಬರೋಬ್ಬರಿ 160 ಜನರಿಗೆ ನಾವು ಇವತ್ತು ಆಶ್ರಯ ಕೊಟ್ಟಿದೀವಿ ಅಂದ್ರೆ, ಯಾಕಂದ್ರೆ ಬಹಳ ಸಂತೋಷ ಆಗತ್ತೆ ನಮ್ಗೆ. ಅದೆಲ್ಲ ಕನ್ನಡಿಗರು ಕೊಟ್ಟಂತ ಒಂದು ಆಶೀರ್ವಾದದಿಂದ ಈ ಸಂಸ್ಥೆ ನಡೀತಾ ಇದೆ. ಏನಂದ್ರೆ ಇವಾಗ ನೀವು ಹೀಗೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಜೊತೆಗೆ ಒಂದಷ್ಟು ಆರೋಪಗಳು ನಿಮ್ ಮೇಲೆ ಬರುತ್ತೆ. ಏನ್ ಹೇಳ್ತೀರಾ ನಿಮ್ಮ ಆರೋಪ? ಆರೋಪ ಅನ್ನೋದು ಪ್ರತಿಯೊಬ್ಬರ ಮೇಲೂ ಮಾಡ್ತಾನೆ ಇರ್ತಾರೆ ಜನ. ಅದನ್ನ ನಾವ್ ಯಾವಾಗ್ಲೂ ಪಾಸಿಟಿವ್ ಆಗಿ ತಗೋಬೇಕು ಹೊರತು ನೆಗೆಟಿವ್ ಆಗಿ ತಗೊಳಕ್ ಹೋಗ್ಬಾರ್ದು. ಈಗ ದೇವಸ್ಥಾನಕ್ಕೆ ಹೋಗೋ ಪ್ರತಿಯೊಬ್ಬರಿಗೂ ಭಗವಂತ ಒಳ್ಳೇದ್ ಮಾಡ್ತಾನೆ ಅಂತ ಹೇಳಕ್ ಬರಲ್ಲ. ಸೊ ಒಳ್ಳೆ ದೇವ್ರು ಒಳ್ಳೇದ್ ಮಾಡಿದ್ರೆ ಮಾತ್ರ ದೇವ್ರನ್ನ ಹೊಗಳಂತ ಜನ, ಕೆಟ್ಟದಾದ ತಕ್ಷಣ ದೇವ್ರನ್ನ ಬೈತಾರೆ. ಸೊ ದೇವ್ರಿಗೆ ಕಷ್ಟ ತಪ್ಪಿದಲ್ಲ ಅಂದಾಗ ನಾವೆಲ್ಲ ನರಮನುಷ್ಯರು, ಮಾನವರು. ಸೊ ಮನುಷ್ಯರಾಗಿರೋದ್ರಿಂದ ಸೊ ನಮಗೆ ಕಷ್ಟ ಬಂದಾಗ ಕಷ್ಟ ಅಂತ ಅನ್ಕೊಳ್ದೆ ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ಸೊ ಯಾರು ಏನೇ ಮಾತಾಡಿದ್ರು ಫೈನಲಿ ಉತ್ತರ ಕೊಡ್ಬೇಕಾಗಿರೋದು ದೇವ್ರಿಗಷ್ಟೇ. ಜನರು ಮೆಚ್ಚಲಿ ಅಂತ ಈ ಸೇವೆನ ಮಾಡೋದಕ್ಕಾಗಲ್ಲ, ಅಥವಾ ಜನರು ಖುಷಿ ಇರ್ಲಿ ಅಂತ ನಾವು ಮಾಡಕ್ ಬರಲ್ಲ ಇದು. ಸೊ ನಮ್ಮ ಮನ್ಸಿಗೆ ಖುಷಿ ಇರ್ಬೇಕು, ನಾವು ಮಾಡೋಂಥ ಕೆಲಸದಿಂದ ನಮ್ಮ ಮನ್ಸಿಗೆ ತೃಪ್ತಿ ಅನ್ಸ್ಬೇಕು. ಅದಕ್ಕಾಗಿ ಈ ಸೇವೆ ನಡೀತಾ ಇದೆ. ನಾನಾ ಜನ ನಾನಾ ತರ ಮಾತಾಡ್ಬೋದು, ಅದಕ್ಕೆಲ್ಲ ನಾವು ಯಾವತ್ತೂ ಕಿವಿ ಕೊಟ್ಟಿಲ್ಲ. ನಮ್ ಕೆಲಸ ಸಾಗ್ತಾ ಇದೆ, ಜನ ನಮಗ್ ಸಪೋರ್ಟ್ ಮಾಡ್ತಾ ಇದಾರೆ. ನಾವು ಯಾರಿಗ ಉತ್ತರ ಕೊಡ್ಬೇಕು ಅಂದ್ರೆ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇದಾರೆ, ನಮ್ಗೆ ಯಾರು ಪ್ರೀತಿ ಮಾಡ್ತಾ ಇದಾರೆ, ನಾವು ಅವ್ರಿಗೆ ಉತ್ತರ ಕೊಡ್ಬೇಕು. ಆ ಕೆಲಸ ಪ್ರತಿದಿನ ನಾವು ಮಾಡ್ತಾ ಇದೀವಿ. ಒಂದಷ್ಟು ಆರೋಪ ಅಂದ್ರೆ ಜನಸ್ನೇಹಿ ವೃದ್ಧಾಶ್ರಮದ ಹೆಸರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಯೋಗೇಶ್ ಅವರು ಅಂತ ಆರೋಪ ಕೇಳಿ ಬರ್ತಾ ಇದೆ. ಸೊ ದುಡ್ಡು ಯಾರಿಗ್ ಬೇಡ ಹೇಳಿ? ದುಡ್ಡಿಲ್ಲ ಅಂದ್ರೆ ಈಗ ಅಕಸ್ಮಾತ್ ಆಶ್ರಮಕ್ಕೆ ದುಡ್ಡೇ ಬಂದಿಲ್ಲ ಅಂದ್ರೆ ಆಶ್ರಮ ನಡೆಸುತ್ತೆ. ಉದ್ದೇಶ ದುಡ್ಡು ಮಾಡೋ ಉದ್ದೇಶ ನೀವು ತಿಳ್ಕೊಂಡ್ರೆ ದುಡ್ಡು ಮಾಡೋ ಉದ್ದೇಶ ಅಂತ ತಿಳ್ಕೊಳ್ಳಿ, ನೋ ಪ್ರಾಬ್ಲಮ್. ನನ್ನ ಉದ್ದೇಶನು ದುಡ್ಡು, ಆ ಕೆಲಸ ಮಾಡ್ಬೇಕಂದ್ರೆ ಹಣದ ಅವಶ್ಯಕತೆ ಇದ್ದೇ ಇದೆಯಲ್ಲ. ಸೊ ಹಣ ಬಂದ್ರೆ ತಾನೇ ಆ ಸಂಸ್ಥೆನ ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ತಂದೆಯವರು MLA ಅಲ್ಲ, MP ಅಲ್ಲ, ಅಥವಾ ಮಿನಿಸ್ಟರ್ ಅಲ್ಲ, ಅಥವಾ ಲಕ್ಷಾಂತರ ರೂಪಾಯಿ ದುಡ್ಡಿಟ್ಟವರಲ್ಲ, ಅಥವಾ ಸಾವಿರಾರು ಎಕರೆ ಜಮೀನ್ ಇರೋರಲ್ಲ. ಸೊ ಜನಗಳಿಂದನೇ ನಾನು 1 ರೂಪಾಯಿನೂ ತಗೊಳ್ಬೇಕು, ಇಲ್ದೇ ಇರೋಂಥವ್ರಿಗೆ ಕೊಡ್ಬೇಕು. ನಮ್ಮ ಉದ್ದೇಶ ಏನಾಗಿದೆ, ಇರೋರ ಹತ್ರ ಕೇಳ್ತಾ ಇದೀವಿ, ಕೊಟ್ಟಂತವ್ರನ್ನ ತಗೊಳ್ತಾ ಇದೀವಿ, ಇಲ್ದೇ ಇರೋರಿಗೆ ಹಂಚುವಂತ ಪ್ರಯತ್ನ ಮಾಡ್ತಾ ಇದೀವಿ. ನೀವ್ ಇದನ್ನ ಹಣ ಮಾಡ್ತಿದ್ರ ಅಂತ ಅನ್ಕೊಂಡ್ರೆ ಅದು ನಿಮ್ಗೆ ಬಿಟ್ಟಿದ್ದು. ಸೊ ನನ್ನ ಉದ್ದೇಶ ಸಮಾಜಕ್ಕೆ ಒಳ್ಳೇದಾಗಿರ್ಬೇಕು, ಸಮಾಜಕ್ಕೆ ಕೊಡುಗೆ ಆಗಿರ್ಬೇಕು, ಸಮಾಜಕ್ಕೆ ಏನೋ ಒಂದು ಒಳ್ಳೆ ಸಂದೇಶ ಕೊಡುವಂತ ಪ್ರಯತ್ನ ಆಗಿರ್ಬೇಕು. ಆ ಕೆಲಸ ನನ್ನಿಂದ ಆಗ್ತಾ ಇದೆ. ನೋಡೋಂತ ಕೆಲವ್ರಿಗೆ ಹಣ ಮಾಡ್ತಿದ್ದಾನೆ ಅಂತ ಅನ್ಸ್ಬೋದು, ಅಥವಾ ಆಸ್ತಿ ಮಾಡ್ತಿದ್ದಾನೆ ಅಂತ ಅನ್ಸ್ಬೋದು. ಓಪನ್ ಸ್ಟೇಟ್ಮೆಂಟ್ ಹೇಳ್ತಾ ಇದೀನಲ್ಲ, ನಾನು ಈ ಜರ್ನಿಯನ್ನ ಶುರು ಮಾಡಿ 10 ವರ್ಷ ಆಗ್ತಾ ಇದೆ. ಯಾರಿಗಾದ್ರೂ ಸರಿ ಕರ್ನಾಟಕದಲ್ಲಿ ಒಂದು ಆಪ್ಷನ್, ಈ ಡೇಟ್ ಏನಿದೆ ಇವತ್ತು 10/9/2025 ಅಲ್ವಾ? ಈ ಡೇಟ್ ವರ್ಗು ಇಡೀ ನಮ್ಮ ಫ್ಯಾಮಿಲಿ 30-40 ಸೈಟ್ ನ ಪ್ರೂವ್ ಮಾಡಿ ನೋಡೋಣ. ನಾನು ಅವ್ರ ಮನೇಲಿ ಜಿತ್ತದಾಳ ಕೆಲಸ ಮಾಡ್ತೀನಿ. ಇದಕ್ಕಿಂತ ಓಪನ್ ಸ್ಟೇಟ್ಮೆಂಟ್ ಏನ್ ಬೇಕು? ಹಂಗನ್ಬಿಟ್ಟು ಹಣ ಬಂದಿದ್ದೀನ ನಾನು ಸ್ವಾರ್ಥಕ್ಕೆ ಬಳಸ್ಕೊಳ್ದೆ ಬಡವರಿಗಾಗಿ, ನಿರ್ಗತಿಕರಿಗಾಗಿ ಇವತ್ತು ಹೊಸದಾಗಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ 2 ಎಕರೆಯಲ್ಲಿ ನಾವು ಕೆಲಸ ಶುರು ಮಾಡಿದೀವಿ. ಆ 2 ಎಕರೆ ಜಾಗವನ್ನ ಖರೀದಿ ಮಾಡಿ ಅನಾಥಾಶ್ರಮದ ಹೆಸರಿಗೆ ಬರ್ದಿದೀವಿ. ಹಂಗನ್ಬಿಟ್ಟು ನಮ್ದು ಊಟ ಇಲ್ಲ ಅಂತ ನೀವು ಅನ್ಕೊಳಕ್ ಹೋಗ್ಬೇಡಿ. ನಾವು ಅಲ್ಲಿ ಬಂದಿದಂತ ಊಟದಲ್ಲೇ ನಾವು ಕೂಡ ಊಟ ಮಾಡ್ತಾ ಇದೀವಿ, ನಾವು ಕೂಡ ಬಟ್ಟೆ ಹಾಕ್ತಾ ಇದೀವಿ, ನಾವು ಕೂಡ. ಯಾಕಂದ್ರೆ ನಾನು ಸನ್ಯಾಸಿ ಅಲ್ವಲ್ಲ, ಸಂಸಾರಿ ಅಲ್ವಾ. ಸೊ ಹಾಗಾಗಿ ನನ್ನ ಸಂಸಾರವೂ ಕೂಡ ಅದರಲ್ಲೇ ಸಾಗ್ಬೇಕಾಗಿದೆ. ಸೊ ಅದರಲ್ಲಿ ನಾನು ನನ್ನ ಕೈಲಾದಷ್ಟು ಸೇವೆನ ಮಾಡ್ಕೊಂಡು ಹೋಗ್ತಾ ಇದೀನಿ. ಅದು ಸರಿ ಅನ್ನಿಸ್ತವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಸರಿ ಇಲ್ಲ ಅನ್ನಿಸ್ತವ್ರು ನಮ್ಮನ್ನ ಟೀಕೆ ಮಾಡುವಂಥದ್ದು, ಅವಮಾನಿಸುವಂಥದ್ದು ಎಲ್ಲ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ನಾನು ಯಾವತ್ತೂ ಕಿವಿ ಕೊಡೋದಾಗ್ಲಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಪ್ರಯತ್ನ ನಾನು ಯಾವತ್ತೂ ಮಾಡೋದಿಲ್ಲ. ಅನ್ಸುವಂಥದ್ದು ಎಲ್ಲ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ನಾನು ಯಾವತ್ತೂ ಸೋರೆ ಹೇಳಿದ್ರಲ್ವ ಎಲ್ಲ. ನಾನು ಅದ್ರ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ. ದೇವ್ರನ್ನ ಮೆಚ್ಚಿಸೋ ಅಂತ ಕೆಲಸ ನಾವು ಮಾಡ್ಬೋದು, ಮನುಷ್ಯನ ಮೆಚ್ಚಿಸೋಂತ ಕೆಲಸ ಯಾವತ್ತೂ ಮಾಡಕ್ಕಾಗಲ್ಲ. ಈಗ ದುಡ್ಡೇ ಮಾಡ್ಬೇಕು ಅಂದ್ರೆ ಇದೊಂದೇ ವೇ ಇರ್ಲಿಲ್ಲ ಅವ್ರಿಗೆ, ಬೇರೆ ವೇಗಳಿತ್ತು. ಸೊ ಜನಸ್ನೇಹ ಆಶ್ರಮದಲ್ಲಿ ಒಂದು ನಿಸ್ವಾರ್ಥ ಸೇವೆಗಷ್ಟೇ ಜನರು ನಮ್ಮನ್ನ ನೋಡಿ ಏನೋ ಆಶ್ರಮಕ್ಕೆ ತಂದು ಕೊಡ್ತಿದ್ದಾರೆ ಅಂದ್ರೆ ಅದು ಜನಸ್ನೇಹ ಆಶ್ರಮಕ್ಕೆ ಮಾತ್ರ ಅಂತ ನಾನು ಅನ್ಕೊಂಡಿದೀನಿ. ದುಡ್ಡು ಮಾಡ್ಲೇಬೇಕಂದ್ರೆ ಇದೊಂದೇ ವೇ ಅಲ್ಲ. ಸೊ ಅಂತ ನೀವು ಏನಾದ್ರು ದುಡ್ಡು ಮಾಡ್ಬೇಕು ಅಂದ್ರೆ ನೀವು ಒಂದು ಆಶ್ರಮ ಸ್ಟಾರ್ಟ್ ಮಾಡಿ, ನಿರಾಶ್ರಿತರನ್ನ ಕರ್ಕೊಬನ್ನಿ, ಸಾಕಿ ನೋಡ್ಕೊಳ್ಳಿ. ಅವಾಗ ನಿಮಗ್ ಗೊತ್ತಾಗುತ್ತೆ ದುಡ್ಡು ಮಾಡೋದಂದ್ರೆ ಏನು, ಜನರನ್ನ ನೋಡ್ಕೊಳ್ಳೋದಂದ್ರೆ ಏನು, ರೋಡಲ್ಲಿ ಬಿದ್ದಂತವ್ರನ್ನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹೇಳೋದೇನ್ ತುಂಬಾ ಸುಲಭ. 1 ನಿಮಿಷಕ್ಕಷ್ಟೇ ರೀಲ್ಸ್ ನೋಡ್ಬೋದು ನೀವು. ಪ್ರತಿದಿನ ಅನುಭವಿಸೋ ಕಷ್ಟಗಳು ನಮಗ್ ಮಾತ್ರ ಮೇಡಮ್. ಇವತ್ತು 160 ಜನ ಮಾನಸಿಕ ಅಸ್ವಸ್ಥರು, ಮೆಂಟಲಿ ಅಪ್ಸೆಟ್ ಆಗಿರುವಂತವ್ರು, ನಾನಾ ರೋಗಗಳಿಂದ ಬಳಲ್ತಾ ಇರುವಂತವ್ರು ಜೊತೆಲಿ ಇರ್ತಾರೆ ನಮ್ಮ ಜೊತೆಲಿ. ನಾಳೆ ಒಂದು ವೇಳೆ ಆ ರೋಗ ನಮ್ಗೆ ಸ್ಪ್ರೆಡ್ ಆದ್ರೆ ದುಡ್ಡು ನಮ್ಮನ್ನ ಕಾಪಾಡುತ್ತಾ? ಆಸ್ತಿ ನಮ್ಮನ್ನ ಕಾಪಾಡುತ್ತಾ? ಹೋಗ್ಲಿ, ನಮ್ಮನ್ನ ಬೈಯೋಂತವ್ರು ಬಂದ್ ನಮ್ಮನ್ನ ಕಾಪಾಡ್ತಾರ? ಮಾಡಲ್ಲ. ನಮ್ಮನ್ನ ನಾವು ಕಾಪಾಡ್ಕೋಬೇಕಂದ್ರೆ ಭಗವಂತನ ಆಶೀರ್ವಾದ ಇರ್ಬೇಕಷ್ಟೇ.
ಭಗವಂತನ ಆಶೀರ್ವಾದ ಇರೋದಕ್ಕೆ ಈ ಸೇವೆ ಮಾಡ್ತಾ ಇದೀವಿ. ಇಲ್ಲ ಅಂದ್ರೆ ಇಷ್ಟು ವರ್ಷಗಳ ಕಾಲ ಸೇವೆ ಮಾಡೋ ಅವಶ್ಯಕತೆ ನಮಗೂ ಇರ್ಲಿಲ್ಲ, ನಮ್ ಕೈಲಿ ಆಗ್ತಾನೂ ಇರ್ಲಿಲ್ಲ ಅದು. ಸೊ ಎಲ್ಲೋ ಒಂದ್ ಕಡೆ ನಾನು ನಂಬಿರುವಂತ ಶನೇಶ್ವರ ಸ್ವಾಮಿಯರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯರ ಆಶೀರ್ವಾದದಿಂದ ಈ ಸೇವೆ ನಿಸ್ವಾರ್ಥವಾಗಿ ನಡೀತಾ ಇದೆ. ಕನ್ನಡಿಗರ ಆಶೀರ್ವಾದ ಮಾಡಿದ್ದಾರೆ, ಮಾಡ್ತಿದ್ದಾರೆ, ಅದಕ್ಕೆ ಈ ಸೇವೆ ನಡೀತಾ ಇದೆ. ಬಿಟ್ರೆ ಬಹಳ ಬೇಜಾರಾಗತ್ತೆ, ಹರ್ಟ್ ಆಗುತ್ತೆ, ನೋವಾಗತ್ತೆ. ಇವತ್ತು ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದು ಲಕ್ಷಾಂತರ ಜನ ಯಾವ್ಯಾವ ರೀತಿನ ಜೀವನ ನಡೆಸ್ತಾ ಇದಾರೆ. ನಾವ್ ಇಡೀ ಫ್ಯಾಮಿಲಿ ಆಶ್ರಮದಲ್ಲಿ ಜೀವನ ನಡೆಸ್ತಾ ಇದೀವಿ. ನಾವು ಇರೋದಕ್ಕೂ ಸ್ವಂತ ನಾವು ಒಂದು ಹೊರಗಡೆ ಬಾಡಿಗೆ ಮನೆ ಮಾಡ್ಕೊಂಡು ಸಮೇತ ನಾವಿಲ್ಲ ಇರ್ಬೋದು. ಯಾಕೆ ಇರಕ್ಕಾಗಲ್ಲ? ನಾವು ಕೂಡ ಎಲ್ಲ ಒಂದು ಡೂಪ್ಲೆಕ್ಸ್ ಮನೆ ಮಾಡ್ಕೊಂಡು ಇರ್ಬೋದು, ಇರಕ್ಕಾಗಲ್ಲ ಅಂತಲ್ಲ. ನಾವು ನಮ್ಮ ಜೀವನವನ್ನ ಪರಿಪೂರ್ಣವಾಗಿ ಅದಕ್ಕೆ ನಾವು ಅರ್ಪಿಸ್ಕೊಂಡಿದೀವಿ. ನಾವು ಕೊನೆಗಾಲದವರೆಗೂ ಏನಾದ್ರೂ ಸೇವೆ ಮಾಡ್ಬೇಕು, ಸಮಾಜಕ್ಕೆ ಏನಾದ್ರು ಮಾದರಿಯಾಗಿ ಬದುಕಬೇಕು, ಸಮಾಜ ನಮ್ಮನ್ನ ನೋಡಿ ಖುಷಿ ಪಡ್ಬೇಕು, ಜೊತೆಗೆ ಸಮಾಜಕ್ಕೆ ಏನಾದ್ರೂ ನಮ್ಮಿಂದ ಒಂದೊಳ್ಳೆ ಮೆಸೇಜ್ ಇರ್ಬೇಕು, ಮುಂದಿನ ಪೀಳಿಗೆಗಾದ್ರೂ ಅಟ್ಲೀಸ್ಟ್ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಒಂದು ಭಾವನೆ ಬರ್ಬೇಕಂತೇಳಿ ಈ ಒಂದು ಸೇವೆನ ಮಾಡ್ತಾ ಇದೀವಿ. ಇದನ್ನ ಹಣ ಮಾಡೋದು ಅಂತ ಅಂದ್ರೆ ನಾವ್ ಇನ್ನೇನ್ ಹೇಳಕ್ಕಾಗುತ್ತೆ? ನಿಮ್ಗೆ ಆತರ ಅನ್ಸಿದ್ರೆ ಕೊಡ್ಬೇಡಿ, ಯಾಕೆ ಕೊಡ್ತೀರಾ? ಸೊ ಒಳ್ಳೆತನ ಇದೆ ಅಂತ ಅನ್ಸಿದ್ರೆ ಕೊಡ್ತಾರೆ. ಕೊಡುವಂತ ಜನಗಳು ಈ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಇದಾರೆ. ಅವ್ರಿಗೆಲ್ಲ ಅರ್ಥ ಆಗಿದೆ ಯಾಕೆ ಯೋಗೇಶ್ಗೆ ಸಹಾಯ ಮಾಡ್ಬೇಕು, ಆ ಸಹಾಯ ಮಾಡದಂತ ಹಣದಿಂದ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದೆ, ಮುಂದೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗತ್ತೆ ಅನ್ನೋದ್ರ ಪ್ರತಿಯೊಂದು ವಿಚಾರಗಳು ಜನಕ್ಕೆ ಗೊತ್ತಿರೋ ಹೊತ್ತಿಗೆ ಇವತ್ತು ನಮ್ಮ ಆಶ್ರಮ ಶುರು ಮಾಡಿ 2 ಎಕರೆಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡಿರೋದು. ಇವತ್ತವರೆಗೂ ನಾವು ಒಬ್ರ ಹತ್ರ ಹೋಗಿ ಏನು ಕೇಳಲೇ ಇಲ್ಲ. ಬರೀ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಕೇಳಿದಕ್ಕೇನೆ ಜನ ಇಟ್ಕೆ ಆಗಿರ್ಬೋದು, ಜಲ್ಲಿ ಆಗಿರ್ಬೋದು, ಮರಳಾಗಿರ್ಬೋದು, ಇದೆಲ್ಲ ಕಳಿಸ್ಕೊಡ್ತಿದ್ರು. ಯಾಕೆ ಸುಮ್ನೆ ಕಳಿಸ್ಕೊಟ್ಬಿಡ್ತಾರ? ಅವರ ನಮ್ ಕೆಲಸವನ್ನ ನೋಡಿ ಅರ್ಥ ಮಾಡ್ಕೊಂಡು ಮಾನವೀಯತೆ ಇರುವಂತ ವ್ಯಕ್ತಿಗಳು ನಮ್ಗೆ ಸಪೋರ್ಟ್ ಮಾಡ್ತಿರೋದಷ್ಟೇ. ಕೊಡ್ತಿದ್ರು. ಯಾಕೆ ಜನಸ್ನೇಹಿ ಅಂತ ಇವಾಗ ವೃದ್ಧಾಶ್ರಮಕ್ಕೆ ಹೆಸರಿಟ್ಟಿದ್ದೀರಾ. ಮುಂಚೆ ನೀವ್ ಏನ್ ಮಾಡ್ತಾ ಇದ್ರಿ? ಅವರ ನಮ್ ಕೆಲಸವನ್ನ ನಾನ್ ಟ್ಯಾಕ್ಸಿ ಡ್ರೈವರ್ ಮೇಡಮ್. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ, ಕರ್ನಾಟಕದಲ್ಲಿ ನಾನು ಒಬ್ಬ ಡ್ರೈವರ್ ಆಗಿ ಈ ವೃತ್ತಿಯನ್ನ ಶುರು ಮಾಡಿದವನು. ಇದು ಯಾವ್ದೋ ಒಂದು ಹೋಗಿ ಟ್ರೈನಿಂಗ್ ತಗೊಂಡು ಇದ್ರ ಬಗ್ಗೆ ತುಂಬಾ ತಿಳ್ಕೊಂಡು ರಿಸರ್ಚ್ ಮಾಡಿ ಅದೆಲ್ಲ ಏನಿಲ್ಲ. ನಮ್ಮ ಮೈಂಡ್ ಅಲ್ಲಿ ಇದ್ದಿದ್ದಿಷ್ಟೇ, ನಾವು ತುಂಬಾ ಕಷ್ಟದಲ್ಲೇ ಇದ್ದಿದ್ದು. ಯಾರು ಕಷ್ಟದಲ್ಲಿದ್ದಾಗ ಒಂದು ತುತ್ತು ಊಟ ಕೊಡ್ಬೇಕು ಅಂತ ಟ್ಯಾಕ್ಸಿ ಓಡಿಸುವಂತ ಸಂದರ್ಭದಲ್ಲೇ ನಾವು ನನಗ್ ಬಂದಂತ ಹಣದಲ್ಲಿ ಅವತ್ತಿನ ದುಡ್ದಿದ್ದ ಸಂಪಾದನೆಯಲ್ಲಿ ನಾನು ಒಂದ್ ಕ್ಯಾನ್ ನೀರು ಅಥವಾ ಒಂದ್ ಬಾಟಲ್ ನೀರು, ಒಂದು ಊಟ ಕೊಟ್ಕೊಂಡು ಈ ಒಂದ್ ಕೆಲಸನ ಶುರು ಮಾಡಿದವನು. ಯಾಕೆ ಈ ಕೆಲಸ ಶುರು ಮಾಡೋದಕ್ಕೆ ನಮ್ಮ ಮನ್ಸಲ್ಲಿ ಬಂತು ಅಂದ್ರೆ, ನಮ್ಗೊಂದು ಮನ್ಸಲ್ಲಿ ಒಂದು ಬಡವ್ರನ್ನ ನೋಡಿದಾಗ ಕರುಣೆ ಅನ್ನೋದು ಬರ್ತಿತ್ತು. ಸೊ ಹಂಗಾಗಿ ಅಂತ ವ್ಯಕ್ತಿಗಳನ್ನ ನೋಡಿದಾಗ ಏನಾದ್ರು ಸಹಾಯ ಮಾಡ್ಬೇಕು, ಸಹಕಾರ ಕೊಡ್ಬೇಕಂತ ಅನಿಸಿದಾಗ ಬರೀ ಊಟ ಕೊಡ್ತಾ ನೀರ್ ಕೊಡ್ತಾ ಶುರು ಮಾಡಿದ್ ನಾನು. ಸೊ ಇವತ್ತು ಆಶ್ರಯ ಕೊಡೋ ಮಟ್ಟಕ್ಕೆ ಬಂದಿದೀವಿ ಅಂದ್ರೆ ಎಲ್ಲೋ ನಮ್ಮ ತಂದೆ ತಾಯಿ ಆಶೀರ್ವಾದ, ಜೊತೆಗೆ ಕರ್ನಾಟಕ ಜನರ ಆಶೀರ್ವಾದ, ಮತ್ತೆ ನಮ್ಮ ಸ್ವಾಮಿ, ನಮ್ ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಆಶೀರ್ವಾದ ಅಷ್ಟೇ. ಜನಸ್ನೇಹಿ ಅಂತ ಟೈಟಲ್ ಇಟ್ಟಿದ್ದೀರಾ. ಜನಸ್ನೇಹಿ ಅಂದ್ರೆ ಯಾಕೆ ಅಂತ ಜನಗಳ ಹತ್ರ ಜನಗಳಿಗೋಸ್ಕರನೇ ಈ ಜೀವ ಮುಡುಪಾಗಿರೋದ್ರಿಂದ ಜನಸ್ನೇಹಿ ಅಂತ ಹೆಸರಿಟ್ಟಿದೀವಿ. ಸೊ ಅದೊಂದು ನಿಜವಾಗ್ಲೂ ನಾನು ಯಾವತ್ತೂ ಅನ್ಕೊಂಡೇ ಇಲ್ಲ ಇಷ್ಟು ದೊಡ್ಡ ಮಟ್ಟಕ್ಕೆ ನಮ್ಮ ಸಂಸ್ಥೆ ಬೆಳಿಬಹುದು, ಅಥವಾ ನಮ್ಮ ಸಂಸ್ಥೆನ ಇಷ್ಟು ಜನ ಗುರುತಿಸಬಹುದು, ಈ ಸಂಸ್ಥೆಯಲ್ಲಿ ಇಷ್ಟು ಜನ ಆಶ್ರಯ ಪಡಿಬಹುದು ಅನ್ನೋ ಯಾವುದೇ ಇದು ನನಗೆ ಗೊತ್ತಿರ್ಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ನಂಗೆ ಗೊತ್ತಿಲ್ಲ ಯಾವ ತರ ಇದೊಂದು ಮಿರಾಕಲ್ ಅಥವಾ ನನ್ಗೆ ಯಾವ್ದೋ ಜನ್ಮದ ಪುಣ್ಯದ ಫಲನೋ ಇವತ್ತು ವಯಸ್ಸಾದಂತ ವೃದ್ಧರನ್ನ ನೋಡ್ಕೊಳ್ಳುವಂತ ಒಂದು, ಅದೇ ಹೇಳ್ತೀನಲ್ಲ, ಅನಾಥರು ಅಂತ ನಾನು ಯಾವತ್ತೂ ಒಂದು ಪದನ ಬಳಕೆ ಮಾಡೋದಕ್ಕೆ ಇಷ್ಟಪಡಲ್ಲ. ಸೊ ದೇವ್ರ ಮಕ್ಳಂತ ನಾವೇನ್ ಕರಿತೀವಲ್ಲ, ಆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದನ್ನ ಒಂದು ಹೇಳ್ಬೇಕಂದ್ರೆ ಇವತ್ತಿನ ಕಾಲದ ಹೆಣ್ಮಕ್ಳಲ್ಲಿ ತುಂಬಾ ಕಷ್ಟ, ಈ ತರ ಕಷ್ಟದ ದಿನಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ. ಅದರಲ್ಲಿ ಮಂಜುಳಾ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಅವಳನ್ನ ಪಾರ್ಟ್ನರ್ ಆಗಿ ಪಡೆದಿರೋದು ನಂದು ಎಷ್ಟೋ ಜನ್ಮದ ಪುಣ್ಯ ಅಂತ ಕೂಡ ಹೇಳ್ತೀನಿ. ಯಾಕಂದ್ರೆ ಎಲ್ಲರಿಗೂ ಇಂಥ ಹೆಂಡತಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ನೀವೇ ನೋಡಿರ್ತೀರಾ, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಮದುವೆ ಮಾಡ್ಕೊಳ್ತಾರೆ, ಶಾಸ್ತ್ರ ಸಂಪ್ರದಾಯ ಎಲ್ಲವನ್ನೂ ನೋಡ್ತಾರೆ. ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಕೂಡ ಆಗ್ಲಿಲ್ಲ, ಶಾಸ್ತ್ರ ಸಂಪ್ರದಾಯ ಏನೂ ನೋಡ್ಲಿಲ್ಲ, ಮನಸ್ಸು ಇಚ್ಛೆ ನಾವು ಇಷ್ಟಪಟ್ಟೆ ಮದ್ವೆ ಆಗಿದ್ದು. ಬಟ್ ಇವತ್ತು ನಾವು ಒಂದು 12-13 ವರ್ಷ 14 ವರ್ಷದವರೆಗೂ ಸಂಸಾರ ಮಾಡಿದೀವಿ. ಇದುವರೆಗೂ ಯಾವುದೇ ರೀತಿ ನಮ್ಮಲ್ಲಿ ಗೊಂದಲಗಳಾಗ್ಲಿ ಸಮಸ್ಯೆಗಳಾಗ್ಲಿ ಬರ್ಲಿಲ್ಲ. ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್. ಇವತ್ತಿನ ಹೆಣ್ಮಕ್ಳು ಅಥವಾ ಗಂಡ್ ಮಕ್ಳಿಗೆ, ಕೆಲವರು, ಎಲ್ಲರೂ ಅಲ್ಲ, ಮದ್ವೆ ಆಗಿ 2 ತಿಂಗಳು 3 ತಿಂಗಳು ವರ್ಷಕ್ಕೆ ಡೈವರ್ಸ್ ಗಳಾಗತ್ತೆ. ಕಾರಣ ಏನಂದ್ರೆ ಅವರಲ್ಲಿ ಹೊಂದಾಣಿಕೆ ಇರೋದಿಲ್ಲ, ಜೊತೆಗೆ ಕಷ್ಟ ಸುಖನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಸೊ ನಮ್ಮಲ್ಲಿ ಕಷ್ಟ ಇರುವಾಗ್ಲೂ ಕೂಡ ಮಂಜುಳಾ ಅವ್ರ ಜೊತೆಲಿದ್ರು. ಇವತ್ತು ನಾವು ಸಮಾಜದಲ್ಲಿ ಗುರ್ತಿಸ್ಕೊಂಡ ಮೇಲೂ ಕೂಡ ಅದೇ ರೀತಿ ಅವ್ರು ಯಾವ ರೀತಿ ಇರ್ಬೇಕೋ ಅದೇ ರೀತಿ ಅವ್ರು ಇದ್ದಾರೆ. ಸೊ ಅವ್ರಿಗೆ ನಾನು ಯಾವಾಗ್ಲೂ ಥ್ಯಾಂಕ್ಸ್ಫುಲ್ ಆಗಿರ್ತೀನಿ.